ನಂದು ಮೊಣಕಾಲು ನೋವಿದೆ, ನನಗೆ ಶುಗರ್ ಇದೆ, ನನಗೆ ಬಿ ಪಿ ಇದೆ, ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ನನಗೆ ಇನ್ನೊಂದಿದೆ ಮತ್ತೊಂದಿದೆ, ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು, ಹಂಗೆ ಮಾಡಿದರೆ ಅದಾಗುತ್ತೆ, ಹಿಂಗೆ ಮಾಡಿದ್ರೆ ಇದಾಗುತ್ತೆ, ಬೆಳಗ್ಗೆ ಬೇಗ ಎಳ್ದಿದ್ರೆ ಮತ್ತೊಂದಾಗುತ್ತೆ, ಲೇಟ್ ಮಾಡಿ ಮಲಗಿದರೆ ಇನ್ನೊಂದಾಗುತ್ತೆ. ಬಿಟ್ಟಾಕ್ರಿ. ದೇವರು ನಮಗೆ ಜನ್ಮ ಮಾತ್ರ ಕೊಟ್ಟಿದ್ದಾನೆ. ದೇವರು ನಮಗೆ ಜನ್ಮ ಮಾತ್ರ ಕೊಟ್ಟಿದ್ದಾನೆ, ರೋಗಗಳನ್ನು ಕೊಟ್ಟಿಲ್ಲ ಅವನು. ಆ ರೋಗಗಳನ್ನು ನಾವು ಮಾಡ್ಕೊಂಡಿದ್ವಿ. ಅವನು ನಮಗೆ ಒಂದೇ ಒಂದು ಹೇಳಿದ್ದಾನೆ, ನೀನು ನೆಮ್ಮದಿಯಾಗಿ ಬದುಕಿ ಮತ್ತೆ ವಾಪಸ್ ಬರಪ್ಪ ಅಂತ ಹೇಳಿದ್ದಾನೆ. ಆ ನೆಮ್ಮದಿ ಅನ್ನುವುದನ್ನು ನಾವು ಕಂಡುಕೊಂಡ್ರೆ ಈ ರೋಗಗಳು ಯಾವುದೂ ನಮಗೆ ಮ್ಯಾಟ್ರ್ ಅಲ್ಲ. ಶುಗರ್ಗೆ ಅದನ್ನು ಮಾಡಿಕೊಡ್ರಿ, ಇದು ಬಿ ಪಿಗೆ ಇದನ್ನು ಮಾಡಿಕೊಡ್ರಿ, ಹಾರ್ಟ್ ಅಟ್ಯಾಕಿಗೆ ಅದನ್ನು ಮಾಡಿಕೊಡ್ರಿ, ಕ್ಯಾನ್ಸರ್ಗೆ ಇದನ್ನು ಮಾಡಿಕೊಡ್ರಿ, ದುಡ್ಡು ಮಾಡೋ ಆಟ ರೀ. ನೆಮ್ಮದಿ ಅನ್ನೋದು ಹುಡ್ಕೊಳ್ಳಿ, ನೆಮ್ಮದಿಯನ್ನು ಹುಡ್ಕೊಳ್ಳಿ. ಒಂದು ಸರಿ ನಾವು ಈ ಪ್ರಪಂಚಕ್ಕೆ ನಾವು ಬಂದಿದ್ದೀವಿ. ಭಗವಂತ ನಮ್ಮನ್ನು ಕಳಿಸಿದ್ದಾನೆ, ದೇವ್ರು ನಮ್ಮನ್ನು ಕಳಿಸಿದ್ದಾನೆ. ಸುಂದರವಾಗಿ ಬದುಕಪ್ಪ, ಸುಂದರವಾಗಿ ಎಲ್ಲವನ್ನು ಕೊಟ್ಟಿದ್ದಾನೆ. ಬದುಕೋದಕ್ಕೆ ಬುದ್ಧಿ ಕೊಟ್ಟಿದ್ದಾನೆ, ಕೈಕಾಲು ಕೊಟ್ಟಿದ್ದಾನೆ, ಸೌಂದರ್ಯ ಕೊಟ್ಟಿದ್ದಾನೆ, ಅನುಭವಿಸೋಕ್ಕೆ ಎಲ್ಲ ಸುಖ ದುಃಖಗಳನ್ನು ಕೊಟ್ಟಿದ್ದಾನೆ. ಪ್ರಾಣಿಗಳಿಗೆ ಇದು ಯಾವುದನ್ನು ಕೊಟ್ಟಿಲ್ಲ ಅವನು. ಪ್ರಾಣಿಗಳಿಗೆ ಇದನ್ನೇ ತಿನ್ನಬೇಕು ಅಂಥೇಳಿ ಅದನ್ನು ಕಂಡೀಷನ್ ಮಾಡಿಲ್ಲ. ಅದು ಯಾವುದೋ ತಿನ್ನುತ್ತೆ, ಎಲ್ಲೋ ಬದುಕುತ್ತೆ, ಹೇಗೋ ಬದುಕುತ್ತೆ. ಬಟ್ ಮನುಷ್ಯನಿಗೆ ಹೀಗೆ ಬದುಕಪ್ಪ, ಇಂಥದ್ದೇ ತಿನ್ನು, ಇಂಥಲ್ಲೇ ಇರು ಅಂಥೇಳಿ ಒಂದು ಸುಂದರವಾದ ಬದುಕನ್ನ ಕಟ್ಟಿಕೊಟ್ಟಿದ್ದಾನೆ. ಆದರೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಪ್ರಾಣಿಗಳಿಗಿಂತ ಕಡಿಯಾಗಿ ಹೆಂಗೋ ಬದುಕ್ತಾಯಿದ್ದೀವಿ, ಹೆಂಗೋ ತಿಂತಾಯಿದ್ದೀವಿ, ಹೆಂಗೋ ಅನುಭವಿಸ್ತಾಯಿದ್ದೀವಿ. ಅದಕ್ಕೋಸ್ಕರ ನಾಳೆ ನಾವು ಈ ಬದುಕನ್ನ ಬಿಟ್ಟು ಹೋಗೋದು ಒಂದು ದಿನ ಇದ್ದೇ ಇದೆ, ಗೊತ್ತಿದೆ. ಆ ಬದುಕಿಗೆ ಒಂದು ನೆಮ್ಮದಿಯ ಜೀವನ ಬೇಕು. ನಾವು ನೆಮ್ಮದಿಯಾಗಿದ್ರೇ ಈ ಬದುಕು ಜೀವನ. ಅದಕ್ಕೆ ನನಗೆ ರವಿ ಬೆಳಗೆರೆಯವರು ಒಂದು ಪುಸ್ತಕ ನನಗೆ ತುಂಬ ಇಷ್ಟ ಆಯಿತು. ಆ ಪುಸ್ತಕದ ಹೆಸರು ಹೇಳಿ ಹೋಗು ಕಾರಣ. ಹೇಳಿ ಹೋಗು ಕಾರಣ ಅಂಥೇಳಿ ಒಂದು ಪುಸ್ತಕ ಇದೆ, ತುಂಬ ಚೆನ್ನಾಗಿದೆ. ಈ ಡಿಪ್ರೆಷನ್ಸು, ಸಾಲಗಳು, ನೋವುಗಳು ಎಲ್ಲ ಬದುಕಿನಲ್ಲಿ ಇದ್ದೇ ಇರುತ್ತೆ. ದಯವಿಟ್ಟು ಅದರ ಜೊತೆಗೆ ಈ ಬದುಕನ್ನು ಬದುಕಿ. ಸಾಲ, ನೋವು, ಕಷ್ಟ, ಸಾವು ಇದನ್ನು ಯಾವನು ಗೆಲ್ತಾನಲ್ಲ ಅವನು ನಿಜವಾಗಲೂ ಈ ಬದುಕನ್ನ ಸುಂದರವಾಗಿ ಬದುಕ್ತಾನೆ. ನನಗೆ ಅನುಭವ ಆಗಿದೆ, ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಮಸ್ಕಾರ. ಹೇಳಿ ಹೋಗು ಕಾರಣ.